ಘಟನೆಗಳನ್ನ ನೋಡಿಲ್ಲ. ಹೊಸದಾಗಿ ನೋಡ್ತಾ ಇದ್ದೀವಿ. ಇವು ಹೊಸ ಅನುಭವ ಬರ್ತಾ ಇದೆ ನಮಗೆ. ಪರಿಸ್ಥಿತಿಯನ್ನು ಕೇಳಿ 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 ಎಲ್ಲ ಸಾಕಾಗಿದೆ ಎಲ್ಲರಿಗೂ ಕೂಡ. ಒಂದು ಅವ್ರ ಬಾವಿಗೆ ಬರುದು ಅಥವಾ ಇವ್ರ ಬಾವಿ ಬಂದ್ ಮಾಡಿಬಿಡ್ಬೇಕು. ಈಗ ಸಮಸ್ಯೆ ಪರಿಹಾರ ಈಗ ಇದ್ರ ಮೇಲೆ ಇಲ್ಲಿಗೆ ಆಯ್ತು. ಇದನ್ನ ನೋಡಿ ಆಯ್ತಪ್ಪ, ಈಗ ಅರ್ಥ ಆಗುದು ಬೇಡ. ಓಕೆ, ಒಂದು ನಿರ್ದಿಷ್ಟವಾದ ಕ್ರಮ ಕೈಗೊಳ್ಳಿ. ಈಗ ಮಾತಾಡಲಿಕ್ಕೆ ಬಿಡ್ಬೇಕಲ್ಲ ಸಂಗಮೇಶ್ ನೋಡಿ. ಇಷ್ಟು ದಿವಸ ಅಧಿವೇಶನ ಬಹಳ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಅದು ಸರ್ಕಾರ ಇರಲಿ ಪ್ರತಿಪಕ್ಷ ಎಲ್ಲ ಸಂಪೂರ್ಣವಾದ ಸಹಕಾರತ್ತು ಕೊಟ್ಟಿದ್ದಾರೆ. ಇವತ್ತು ಕೂಡ ಲಾಸ್ಟ್ ಡೇ. ಇವತ್ತು ಕೂಡ ಬಿಬಿಎಂಪಿಗೆ ಸಂಬಂಧಪಟ್ಟಾಗ ತಾವು ಕೇಳಿದ್ದಕ್ಕೆ ಮೊನ್ನೆ ಎಲ್ಲಾ ಶಾಸಕರ ಸದಸ್ಯರು ಚರ್ಚೆ ಮಾಡಿ, ನೀವು ಹೇಳಿದ್ರಿ ಎಲ್ಲಾ ಶಾಸಕರು ಚರ್ಚೆ ಮಾಡಲಿ. ಅದು ಕೂಡ ಅವರು ಡೆಲ್ಲಿಗೆ ಹೋಗೋದನ್ನು ತಡ ಮಾಡಿಕೊಂಡೆ ಕೂತ್ಕೊಂಡೆಲ್ಲ ಕೇಳಿದ್ರು. ತದನಂತರ ಅಲ್ಲ, ಅವರು ಚರ್ಚೆ ಮಾಡೋರು ಇರಲಿಲ್ಲ. ನೀವು ಮತ್ತು ಅಶ್ವಥ್ ಮಾರಾಡ್ ಇರ್ಬೇಕಂತೇಳಿ ಮತ್ತೆ ಅರ್ಧ ದಿವಸ ಅದಕ್ಕೆ ಮೀಸಲಿಟ್ಟಿತ್ತು. ನಿಮ್ಮನ್ನು ಕೇಳಿ ಅವ್ರು ಡೆಲ್ಲಿಗೆ ಹೋಗಿ ನಾನು ಇವತ್ತು ಬಂದು ರಿಪ್ಲೈ ಕೊಡ್ತೇನೆ ಅಂತ ಹೇಳಿದ್ರು. ಅವ್ರು ಡೀಟೇಲ್ ಆಗಿ ರಿಪ್ಲೈ ಕೊಟ್ಟಿದ್ರು ಮಂತ್ರಿಗಳು. ಪ್ಲಸ್ ನೀವು ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೇಳಿದ್ದೀರಿ. ಈ ಮಧ್ಯದಲ್ಲಿ ಒಬ್ಬರು ಸದಸ್ಯರು ಆಗಾಗ ಎದ್ದು ನಿಂತು ನಾವು ಸುಮ್ಮನೆ ಕೂತ್ಕೊಳ್ಳ ಮತ್ತೆ ಮತ್ತೆ ಚರ್ಚೆಗೆ ಈ ರೀತಿ ಚರ್ಚೆ ಹೋದರೆ ಚರ್ಚೆ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಧಿವೇಶನವನ್ನು. ಯಾಕೆ ಪ್ರತಿಯೊಬ್ಬರು ಚರ್ಚೆ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಆಗ ಮೇಲೆ ಮಾತಾಡ್ಲಿಕ್ಕೆ ಆಗ ಏನಾದ್ರು ಇಚ್ಛೆ ಇದ್ದಲ್ಲಿ ಮೊನ್ನೆ ಬಿಬಿಎಂಪಿಗೆ ಚರ್ಚೆ ಮಾಡುವಾಗ ಇಲ್ಲಿ ಬಂದು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಬೇಕಿತ್ತಲ್ಲ. ಆವಾಗ ಬೇರೆ ಯಾರಾದ್ರೂ ಬೇಡ ಅಂತ ಹೇಳ್ತಾರಾ? ಎಷ್ಟು ಬೇಕಾದವ್ರಿಗೆ ಮಾತಾಡಬಹುದಿತ್ತು. ಅವತ್ತು ಬರದೆ ಇವತ್ತು ಬಂದು ಕೂತ್ಕೊಂಡು ಮಾತಾಡಿದಾಗ ಅದನ್ನು ಮಾತಾಡಬೇಡಿ ಅಂತ ಹೇಳಿದಾಗ ಯಾರ ಮಾತನ್ನು ಕೂಡ ಕೇಳದಂತ ಒಂದು ವಿಚಾರ ಇದ್ದು ಇವತ್ತು ಈ ಪರಿಸ್ಥಿತಿಗೆ ಅದು ಬಂದು ಮುಟ್ಟಿದೆ. ಇದರ ನೀವು ಕೂಡ ಹೇಳಿದಾಗಲೂ ಕೂಡ ಕೇಳುತ್ತೇವೆ. ಒಂದು ಈಗ ತಾವು ಬಂದು, ಯಾಕಂದ್ರೆ ನಾನು ಇದನ್ನು ಹೇಳ್ತೇನೆ, ಬಿಬಿಎಂಪಿ ಈ ಒಂದು ಸದ್ಯದಲ್ಲಿ ಬಿಬಿಎಂಪಿ ಚರ್ಚೆ ಬಿಟ್ಟು ಬೇರೆ ಯಾವುದೇ ವಿಚಾರ ಕೂಡ ಇವತ್ತು ಅದು ಬೇರೆ ಎಲ್ಲಾ ವಿಚಾರ ಕಡತದಿಂದ ತೆಗೆಸುವಂತ ಕೆಲಸ ತಾವು ಇವತ್ತು ಮಾಡಿ. ಒಂದು ಎರಡನೇದು, ಬಹುಶಃ ಈ ರೀತಿಯ ಘಟನೆ ಯಾವ ಕೂಡ ಇವತ್ತು ಆಗಬಾರ್ದು. ಇದಕ್ಕೆ ಸಂಬಂಧ ಪಟ್ಟಾಗೆ ವಿಚಾರಕ್ಕೆ ಪ್ರತಿಯೊಬ್ಬರು ಕೂಡ. ಎರಡನೇದು ಹೌದು, ಎರಡನೇದು ನಿಮ್ದೇನಿದೆ ನಮ್ಗೆ ರೂಲಿಂಗ್ ಕೊಡಿ ತೆಗೆದು ಬಿಸಾಡಿ. ಯಾವುದೇ ಅದನ್ನು ಸ್ವಲ್ಪ ಆಯ್ತಪ್ಪ, ಆಯ್ತು ಮರ ನಿಮ್ಮ ಒಂದ್ ಸೆಕೆಂಡ್ ರಾಜೇಗೌಡ್ರೆ ನೋಡಿ, ಇಲ್ಲಿ ಒಳಗಡೆ ಬರಬೇಕಾದ್ರೆ ಎಲ್ಲ ತಾಕತ್ತಿದ್ದವರೇ ಬಂದದ್ದು. ತಾಕತ್ತಿಲ್ಲದ್ದು ಯಾರು ಕೂಡ ಬರ್ಲಿಕ್ಕೆ ಸುಲಭದಲ್ಲಿ ಸಾಧ್ಯ ಇಲ್ಲ. ಆಯ್ತಪ್ಪ, ಒಂದ್ ಸೆಕೆಂಡ್. ಹೌದಾ, ಬೇರೆ ಬೇರೆ ವಿಚಾರಗಳನ್ನು ಇಲ್ಲಿ ಯಾವುದೇ ಆ ರೀತಿಯ ಸ್ಟ್ರೆಂತ್ ಅನ್ನು ತೋರಿಸುವುದಾ ಅಥವಾ ಚಾಲೆಂಜ್ ಹಾಕುದಾ ಅಥವಾ ಅದನ್ನು ಯಾವ ಶಬ್ದ ಕೂಡ ಇಲ್ಲಿ ಅಸೆಂಬ್ಲಿ ಒಳಗಡೆ ಇವತ್ತು ಬರಬಾರ್ದು. ಯಾವಲ್ಲೂ ಕೂಡ ಇದು ತಾಕತ್ತು ತೋರಿಸುವಂತ ಒಂದು ಸ್ಥಳ, ಜಾಗವೇ ಅಲ್ಲ. ಅದನ್ನು ನಾವು ಅರ್ಥ ಮಾಡಿ, ತಾಕತ್ತು ತೋರಿಸುವಂತ ಸ್ಥಳವೇ ಅಲ್ಲ. ಇದಕ್ಕೆ ಅದಕ್ಕೆ ಅಂತ ಮಾತುಗಳು ಕೂಡ ಯಾರಿಂದಾದ್ರೂ ಕೂಡ ಬರಬಾರ್ದು. ಅದನ್ನು ಎಂದೂ ಕೂಡ ಅಂತ ಮಾತುಗಳು, ಯಾಕೆಂತ ಹೇಳಿದ್ರೆ ಇದರಿಂದಾಗಿಯೇ ಬಹುಶಃ ನಾವು ತಪ್ಪು ಸಂದೇಶ ಯುವ ಜನತೆಗೆ ಮತ್ತು ಸಮಾಜಕ್ಕೆ ಇವತ್ತು ಕೊಡುವಂಥದ್ದು ಇದರಲ್ಲಿ. ಆದ ಕಾರಣ ಕರ್ನಾಟಕ ಈಸ್ ನೆವರ್ ಫಾರ್ ರಿವೆಂಜ್ ಪಾಲಿಟಿಕ್ಸ್. ಕರ್ನಾಟಕ ಎಂದಿಗೂ ಬೇರೆ ಬೇರೆ ಒಂದೊಂದು ಸ್ಟೇಟ್ಗೆ ಒಂದೊಂದು ರಾಜ್ಯಕ್ಕೆ ಅದೊಂದು ಇದಿದೆ. ಕೆಲವು ರಾಜ್ಯಗಳಲ್ಲಿ ರಿವೆಂಜ್ ಪಾಲಿಟಿಕ್ಸ್ ನಡೀತದೆ, ಕೆಲವೊಂದು ಇಮೋಷನಲ್ ಪಾಲಿಟಿಕ್ಸ್ ನಡೀತದೆ. ನಮ್ದು ಆಗಿರಲ್ಲ. ನಮ್ದು ಮಾನವೀಯತೆ ಮತ್ತು ನಿಮ್ಮ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್. ಇವತ್ತು ಕರ್ನಾಟಕ ಅದಕ್ಕೆ ಹೆಸರುವಾಸಿಯಾದಂಥ ಒಂದು ರಾಜ್ಯವಾಗಿದೆ. ಹಿಂದಿಂದ